ಟಿವಿಯಲ್ಲಿ ಡೇ ವಿತ್ ಲೀಡರ್ ವಿಶೇಷ ಕಾರ್ಯಕ್ರಮ ಕೂಡ ನಡೆಯುತ್ತೆ. ರಾಜಕಾರಣಿಗಳ ದಿನನಿತ್ಯದ ಕಾರ್ಯಕ್ರಮಗಳ ವರದಿಯನ್ನ ಈ ಕಾರ್ಯಕ್ರಮದಲ್ಲಿ ನೀಡಲಾಗುತ್ತೆ. ಪವರ್ ಟಿವಿಯಲ್ಲಿ ಡೇ ವಿತ್ ಲೀಡರ್ ವಿಶೇಷ ಕಾರ್ಯಕ್ರಮ, ರಾಜಕಾರಣಿಗಳ ದಿನನಿತ್ಯದ ಕಾರ್ಯಕ್ರಮಗಳ ವರದಿ, ಅವರ ರೊಟೀನ್ ಏನಿದೆ, ಅವರು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಏನ್ ನಡೀತಾ ಇದೆ, ಎಲ್ಲದರ ವರದಿಯನ್ನ ಈ ಕಾರ್ಯಕ್ರಮದಲ್ಲಿ ನೀಡ್ತೀವಿ. ನಮ್ಮ ಇಂದಿನ ಡೇ ವಿತ್ ಲೀಡರ್ನ ಅತಿಥಿ ಡಿಕೆ ಸುರೇಶ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕೈ ಅಭ್ಯರ್ಥಿ ಡಿಕೆ ಸುರೇಶ್ ಇಂದು 16 ಪ್ರದೇಶಗಳಲ್ಲಿ ಚುನಾವಣಾ ಪ್ರಚಾರವನ್ನ ಹಮ್ಮಿಕೊಂಡಿದ್ದಾರೆ. ಬನ್ನೇರ್ಘಟ್ಟ ಸರ್ಕಲ್ನಿಂದ ಚುನಾವಣಾ ಪ್ರಚಾರವನ್ನ ಆರಂಭಿಸುತ್ತಾರೆ. ಬೆಳಿಗ್ಗೆ 10:30ರಿಂದ ರಾತ್ರಿ 8:45ರವರೆಗೆ ನಿರಂತರ ಮತಬೇಟೆಗಿಳಿಯಲಿದ್ದಾರೆ ಡಿಕೆ ಸುರೇಶ್. ಬೇಗಿಹಳ್ಳಿ, ರಾಗಿಹಳ್ಳಿ ಗೇಟ್, ಕಲ್ಲುಬಾಳು, ಹರಪನಹಳ್ಳಿ, ಜಿಗಣಿ, ಹಾರ್ಗದ್ದೆ, ಕೋನಪ್ಪನ ಅಗ್ರಹಾರ, ಬೇಗೂರು, ಹೀಗೆ ಅವರು ಕಂಟಿನ್ಯೂಸ್ ಆಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಡೇ ವಿತ್ ಲೀಡರ್ ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮ ಇವತ್ತು ಡಿಕೆ ಸುರೇಶ್ ಅವರು ನಿಮ್ಮದಿದ್ದಾರೆ. ಸೊ ಹೇಗಿದೆ ಅವರ ಕಾರ್ಯಕ್ರಮಗಳು, ಇವತ್ತಿನ ಇಂದಿನ ಕಾರ್ಯಕ್ರಮಗಳು, ಯಾವ ರೀತಿ ಅವರ ಪ್ರಚಾರ ಕಾರ್ಯಗಳು ನಡೆಯುತ್ತೆ? ಪ್ಲೀಸ್ ಗೋ ಹೆಡ್ ಸಂತೋಷ್. ಸಿಂಧೂರ, ಪ್ರಮುಖವಾಗಿ ಚುನಾವಣೆ ಹೊಸ್ತರಲ್ಲಿ ಪವರ್ ಟಿವಿ ಹಲವು ವಿನೂತನ ಕಾರ್ಯಕ್ರಮಗಳನ್ನು ಕೂಡ ಪ್ರಸಾರ ಮಾಡುತ್ತೆ. ಅದರಲ್ಲಿ ಡೇ ವಿತ್ ಲೀಡರ್ ಕಾರ್ಯಕ್ರಮ ಕೂಡ ಒಂದು. ಇವತ್ತು ಮೊದಲ ದಿನದಂದು ನಮ್ಮ ಜೊತೆ ಬೆಂಗಳೂರು ಗ್ರಾಮಾಂತರ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರು ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರ ಇಂದಿನ ಸಂಪೂರ್ಣ ಚುನಾವಣಾ ಪ್ರಚಾರದ ಯಾವೆಲ್ಲ ಪ್ರದೇಶಗಳಿಗೆ ಭೇಟಿಯನ್ನು ನೀಡ್ತಾರೆ, ಜೊತೆಗೆ ದಿನನಿತ್ಯದ ಅವರ ಪ್ರಚಾರಗಳು ಹೇಗಿರುತ್ತೆ ಅನ್ನೋಂಥದ್ದನ್ನ ಅವ್ರನ್ನ ಮಾತಾಡ್ಸೋಣ. ಈಗಾಗಲೇ ಪೂಜೆಯನ್ನು ಮುಗಿಸಿದ್ದಾರೆ, ಜೊತೆಗೆ ನಮ್ಮ ಜೊತೆ ಇದ್ದಾರೆ. ಸರ್, ಪೂಜೆಯನ್ನು ಮುಗಿಸಿದ್ರಿ, ಇವತ್ತಿನ ಪ್ರಚಾರದ ಯಾವ್ಯಾವ ಪ್ರದೇಶಗಳಲ್ಲಿ ಪ್ರಚಾರ ನಡೆಸ್ತೀರಿ ಅನ್ನೋದ್ರ ಬಗ್ಗೆ, ದಿನಚರ್ಯ ಬಗ್ಗೆ. ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮಾಂತರ ಪ್ರದೇಶ ಏನಿದೆ, ಜಿಗಣಿ ಹೋಬಳಿ ಮತ್ತು ಬೇಗೂರು ಹೋಬಳಿನಲ್ಲಿ 10:30ರಿಂದ ಪ್ರಚಾರವನ್ನು ಹಮ್ಮಿಕೊಂಡಿದ್ದೇನೆ. ಬೆಳಗ್ಗೆಯಿಂದನೂ ಕೂಡ ಇವತ್ತು ಒಂದು 10-15 ಕಡೆ ಸಭೆಗಳನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಏನು ನನ್ನ ಕೆಲಸ ಕಾರ್ಯಗಳು, ನಮ್ಮ ಗ್ಯಾರಂಟಿಗಳು, ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಏನು ಆ ಭಾಗಕ್ಕೆ ಅಭಿವೃದ್ಧಿಯನ್ನು ಕೈಗೊಂಡಿದೆ, ಈ ವಿಚಾರಗಳನ್ನು ಇಟ್ಕೊಂಡು ಮತಯಾಚನೆಯನ್ನು ಮಾಡ್ತೇನೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ತಾವು ಕೂಡ ಇದ್ದೀರಿ. ಯಾಕೆಂತ ಹೇಳಿದ್ರೆ 2 ಬಾರಿ ಸಂಸದರಾಗಿ ಹಲವು ಅಭಿವೃದ್ಧಿ ಯೋಜನೆಗಳನ್ನು ತಮ್ಮ ಕ್ಷೇತ್ರಕ್ಕೆ ಕೇಂದ್ರದಿಂದ ತೆಗೆದುಕೊಂಡು ಬಂದಿದ್ದೀರಿ. 3ನೇ ಬಾರಿಗೆ ಸ್ಪರ್ಧೆಯನ್ನು ಮಾಡಿದ್ದೀರಿ. ಎದುರಾಳಿ ಕೂಡ ಇದ್ದಾರೆ. ಒಂದು ಕಡೆ ಸಮುದಾಯದ ಫೈಟ್ ಅನ್ನುವಂಥದ್ದನ್ನೇ ಹೇಳಲಾಗ್ತಾ ಇದೆ. ಇದು ಸಮುದಾಯದ ಹೋರಾಟ ಅಲ್ಲ, ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಹೋರಾಟ. ಕಾಂಗ್ರೆಸ್ ಇವತ್ತು ಜಾತ್ಯತೀತ ತತ್ವಗಳನ್ನು ನಮ್ಮ ಪಕ್ಷ ಬಹಳ ಹಿಂದಿನಿಂದನೂ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಇವತ್ತು ಸ್ವತಂತ್ರ ಭಾರತದ ಸಂದರ್ಭದಲ್ಲಿ ನಮ್ಮ ಹೋರಾಟ, ಸಂವಿಧಾನ, ಪ್ರಜಾಪ್ರಭುತ್ವ, ನಮ್ಮ 5 ಗ್ಯಾರಂಟಿಗಳು, ಇದು ನಮ್ಮ ಪ್ರಮುಖ ಅಸ್ತ್ರ. ಬಿಜೆಪಿಯವರು ಇವತ್ತು ಕೇವಲ ಮೋದಿ ಹೆಸರಿನಲ್ಲಿ ಮತ ಕೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದು ಬಹುಶಃ ಮೋದಿ ಗ್ಯಾರಂಟಿ ಅಂತಕ್ಕಂಥದ್ದು ಏನು ಅಂತ ಹೇಳಿ ಜನಕ್ಕಿನ್ನೂ ಅರ್ಥ ಆಗಬೇಕಾಗಿದೆ. ಅವ್ರು ಕೊಟ್ಟಿರೋ ಎಲ್ಲ ಗ್ಯಾರಂಟಿಗಳು ಸುಳ್ಳಾಗಿದೆ. ಬೆಲೆ ಏರಿಕೆ ಗ್ಯಾರಂಟಿ ಇವತ್ತು ಜನರನ್ನ ಜೀವವನ್ನು ತೆಗೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯುವಕರು ಭ್ರಮನಿರಸನದಿಂದ ಇದ್ದಾರೆ. ಹಾಗಾಗಿ ಇವತ್ತು ಅವರ ಗ್ಯಾರಂಟಿಗಳೇನು ಕೆಲಸ ಮಾಡೋದು ಇಲ್ಲ. ಮೋದಿ ಹೆಸರಿನಲ್ಲಿ ಮತ ಪಡೆಯುವಂಥದ್ದನ್ನು ಬಿಟ್ಟರೆ ಅವರ ಬೇರೆ ಅಜೆಂಡಾ ಏನೂ ಇಲ್ಲ. ಮುಖ್ಯವಾಗಿ ಡಿಕೆ ಸುರೇಶ್ ಅವರಿಗೆ ಮತ್ತೊಮ್ಮೆ 3ನೇ ಬಾರಿಗೆ ಗೆಲ್ಲಿಸಬೇಕು ಅನ್ನುವಂಥದ್ದನ್ನು ಜನ ಯಾಕೆ ನಿರ್ಧಾರ ಮಾಡಬೇಕು ಅನ್ನುವಂಥದ್ದು? ಯಾಕೆ ಮೋದಿ ಅವರ ಗ್ಯಾರಂಟಿ ಅನ್ನುವಂಥದ್ದನ್ನು ಬಿಜೆಪಿ ಹೇಳುತ್ತೆ, ಮೈತ್ರಿ ಕ್ಯಾಂಡಿಡೇಟ್ಗಳು ಹೇಳ್ತಾರೆ. ಡಿಕೆ ಸುರೇಶ್ ಅವರ ಗ್ಯಾರಂಟಿ ಏನು ಅಂತದ ಕ್ಷೇತ್ರಕ್ಕೆ? ನಾನು ಕಳೆದ 10 ವರ್ಷಗಳಿಂದ ಏನು ಕೆಲಸ ಮಾಡಿದ್ದೀನಿ ಅದೇ ನನ್ನ ಗ್ಯಾರಂಟಿ, ಅದೇ ನನ್ನ ಗೆಲುವಿನ ಒಂದು ವಿಚಾರ. ನಾನು ಕೆಲಸ ಮಾಡಿದ್ದೀನಿ, ಕೂಲಿ ಕೊಡಿ ಅಂತ ಹೇಳಿ ಜನರ ಹತ್ರ ಹೋಗ್ತಾ ಇದ್ದೀನಿ. ಅದು ನನ್ನ ವೈಯಕ್ತಿಕವಾಗಿ ಇವತ್ತು ನನ್ನ ಕೆಲಸ ಕಾರ್ಯಗಳನ್ನು ಪಣಕ್ಕಿಟ್ಟು ಇವತ್ತು ಜನರ ಮುಂದೆ ಹೋಗ್ತಾ ಇದ್ದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನನ್ನದೇ ಆದಂಥ ಕಾಣಿಕೆಗಳನ್ನು, ನನ್ನದೇ ಆದಂಥ ಕೆಲಸಗಳನ್ನು, ಜನರ ಹತ್ತಿರವಾಗುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಧೈರ್ಯವಾಗಿ ನಾನು ಅವ್ರ ಮುಂದೆ ಮತ ಕೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಅವರು ಕೂಡ ನನ್ನನ್ನು ಒಬ್ಬ ಸಾಮಾನ್ಯ ಸಂಸದನಾಗಿ ಒಬ್ಬ ಕೆಲಸಕಾರವನ್ನು ಮಾಡಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಅವ್ರಿಗೂ ಕೂಡ ಇದೆ.
ಒಂದು ವಿರೋಧ ಪಕ್ಷದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ವಿರೋಧ ಪಕ್ಷದ ಸಂಸತ್ತಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಇವತ್ತು ಆ ಕೆಲಸ ಮಾಡಿದ್ದೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮದೇ ಸರ್ಕಾರ ಇರೋದ್ರಿಂದ ನನಗೆ ಹೆಚ್ಚು ಬಲ ಬಂದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮುಂದಕ್ಕೆ ಕೆಲಸ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಈ ಎಲ್ಲ ವಿಚಾರಗಳನ್ನು ಚುನಾವಣೆಯ ಅಸ್ತ್ರವಾಗಿ ಬಳಸ್ತೇನೆ. ಓಕೆ ಸರ್, ಮತ್ತಷ್ಟು ಮಾತುಕತೆಗಳನ್ನ ಮುಂದಿನ ಹಂತದಲ್ಲಿ ಮಾತನಾಡೋಣ ಸರ್. ಸಿಂಧೂರ, ಮುಖ್ಯವಾಗಿ ಈಗಾಗಲೇ ಪೂಜೆಯನ್ನು ಮುಗಿಸಿ ಮನೆಯಿಂದ ತಮ್ಮ ಕನಕಪುರ ನಿವಾಸದಿಂದ ಪ್ರಚಾರಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡು DK ಸುರೇಶ್ ಅವರು ಬನ್ನೇರುಘಟ್ಟ ಕ್ರಾಸ್ನಿಂದ ಪ್ರಚಾರವನ್ನು ಕೂಡ ಆರಂಭಿಸಿದ್ದಾರೆ. ಮತ್ತಷ್ಟು ಮಾತುಕತೆಗಳನ್ನು ಕೂಡ ಅವರಿಂದ ಮಾತನಾಡಿಸೋಣ. ಸದ್ಯಕ್ಕೆ ಅವರು ತುಂಬಾ ಪಾಸಿಟಿವ್ ಆಗಿ ಇದ್ದಂತೆ ಕಾಣ್ತಾ ಇದೆ. ಯಾಕೆಂತ ಹೇಳಿದ್ರೆ 2 ಬಾರಿ ಗೆದ್ದಿರುವಂತಹ DK ಸುರೇಶ್ ಅವರು 3ನೇ ಬಾರಿಯ ಗೆಲುವಿನ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿರುವಂತಹ ಇಲ್ಲಿ ಗಮನಿಸಬೇಕಾಗುತ್ತೆ. ರೈಟ್ ಸುರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.